ಸ್ನೇಹಿತರೆ ನಮಸ್ಕಾರ. ನಾನು ನವೀನ್ ಗೌಡ. ಇವತ್ತೇನಪ್ಪ ವಿಷಯ ಅಂದ್ರೆ ಎಲ್ಲ ಇವತ್ತು ಚರ್ಚೆ ಗ್ರೂಪಲ್ಲಿ ತುಂಬಾ ಚರ್ಚೆ ನಡೀತಾ ಇತ್ತು. ಏನಪ್ಪ ಅಂದ್ರೆ ಈ 600 ರೂಪಾಯಿ ಏನಕ್ಕೆ ರೀಚಾರ್ಜ್ ಮಾಡಬೇಕು, ನಮ್ಗೆ ಇದ್ರಲ್ಲಿ ಡ್ಯೂಟಿನೇ ಬರ್ತಾ ಇಲ್ಲ ಅಂತ ನಾವು ಫಸ್ಟ್ ಇಂದನೂ ಹೇಳ್ಕೊಂಡ್ ಬಂದಿದ್ವಿ. ಇದ್ರಲ್ಲಿ ಡ್ಯೂಟಿ ಬರಲ್ಲ, ಇದು ಓನ್ಲಿ ಮೀಟರ್ ಕಾನ್ಸೆಪ್ಟ್ ಅಂತ. ನೀವು ಮೀಟ್ರಿಂದ ಯಾವ ತರ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದನ್ನ ನಾವು ಕ್ಲಾರಿಟಿಯಾಗಿ ಹೇಳ್ಕೊಂಡ್ ಬರ್ತಾ ಇದ್ವಿ. ಆದ್ರೂ ಸಮೇತ ನೀವು ಕೇಳ್ತಾ ಇರೋದ್ರಿಂದ ಅದರಲ್ಲಿ ನಾವು ಇಲ್ಲಿ ರಘು ಯಾದವ್ ಅಂತ ಹೇಳ್ಬಿಟ್ಟು ಇದು ಟೋನರ್ CEO ಸರಿನಾ, ಹಂಗಾಗಿ ಅವ್ರಿಗೆ ನಾವು ಪ್ರೆಸರ್ ಹಾಕ್ಬಿಟ್ಟು ಅವ್ರಿಗೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅನ್ನೋದನ್ನ ಈ ಸರ್ ಬರೀ ಮೀಟರ್ ಕಾನ್ಸೆಪ್ಟ್ ಆದ್ರೆ ಆಗಲ್ಲ, ಇದ್ರಲ್ಲಿ ಬುಕಿಂಗ್ ಬರೋ ತರ ಏನಾದ್ರು ಹುಡುಕಿ ಸರ್ ಅಂದಾಗ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ OIOT ಅಂತ ಹೇಳ್ಬಿಟ್ಟು ಅವರು ಇವಾಗ ನಿನ್ನೆ ಸಂಜೆ ತಾಡ್ರಪ್ಪ ಆಯ್ತು ನೀವು ಖುಷಿಯಾಗಿರಿ, ನಾವಂತೂ ಗ್ರಾಹಕರನ್ನ ಕೊಡಲ್ಲ, ನೀವು ಗ್ರಾಹಕರನ್ನ ಸಂಪಾದನೆ ಮಾಡ್ಕೊಂತೀರಾ ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಕೊಡಿ ಸರ್ ನಾವು ಮಾಡ್ಕೊಂತೀವಿ ಅಂತ ನಾವ್ ಹೇಳಿದ್ವಿ. ಅದನ್ನ ನಿನ್ನೆ ಸಂಜೆ ಪ್ಲೇಸ್ಟೋರ್ಗೆ ಲಾಂಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ವಿವರವಾಗಿ ನಿಮ್ಗೆ ಹಾಗೇನೆ 600 ರೂಪಾಯಿ ಏನಕ್ಕೆ ರೀಚಾರ್ಜ್ ಮಾಡಬೇಕು, ಹಾಗೆ ಆ OIOTದು 2 ಮಾತು ಅವ್ರ ಕಡೆಯಿಂದ 2 ಮಾತು ಕೇಳೋಣ ಬನ್ನಿ. ಹೇಳಿ ಸರ್, 600 ರೂಪಾಯಿ ಇವತ್ತು ಒಬ್ಬ ಡ್ರೈವರ್ ಏನಕ್ಕೆ ರೀಚಾರ್ಜ್ ಮಾಡಬೇಕು? ನಾವು ಹೇಳಿ ಸಾಕಾಗ್ಬಿಟ್ಟಿದೆ, ನಿಮ್ ಕಡೆಯಿಂದ ಒಂದು ವಿವರಣೆ ಕೊಡಿ ಸರ್. ನೋಡಿ, ಇವತ್ತು ಚಾಲಕರುಗಳು ಇವತ್ತು ಅವ್ರಿಗೆ ಎಲ್ಲಿ ಲಾಸ್ ಆಗ್ತಾ ಇದೆ, ಏನಕ್ಕೆ ಲಾಸ್ ಆಗ್ತಾ ಇದೆ, ಅವ್ರ ವ್ಯಾಪಾರ ಏನಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಚಾಲಕರುಗಳಿಗೆ ಅರಿವೇ ಇಲ್ಲ. ಇವತ್ತು ಚಾಲಕರುಗಳು ಒಂದು ದಿನಕ್ಕೆ 100 ಕಿಲೋಮೀಟರ್ 200 ಕಿಲೋಮೀಟರ್ ಗಾಡಿ ಓಡಿಸಿದ್ರು 1,500 2,000 ಮೇಲೆ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ರೇಟ್ ಏನ್ ಸಿಗ್ತಾ ಇದೆ, ಅವರು ಡ್ಯೂಟಿ ಯಾವ ತರ ನಡೀತಾ ಇದೆ, ಯಾವ ತರ ಗ್ರಾಹಕರು ಬರ್ತಾ ಇದ್ದಾರೆ, ಯಾವ ತರ ಕಿಲೋಮೀಟರ್ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿಲ್ದಿರಾ ಗಂಟೆ ಬಾರಿಸಿದಾಗ ಬರೀ 300 400 200 500 ಅನ್ನೋದನ್ನೇ ನೋಡ್ಕೊಂಡು ಡ್ಯೂಟಿ ಮಾಡ್ತಾ ಇರೋದ್ರಿಂದ ಇವತ್ತು ಗ್ರಾಹಕರಲ್ಲಾಗ್ಲಿ ಅಥವಾ ಚಾಲಕರಲ್ಲಾಗ್ಲಿ ಒಂದು ಅರಿವಿನ ಒಂದು ಇದೇ ಇಲ್ಲ. ಅವರು ಅರಿವೇ ಇಲ್ದಿರ ಸಮಯಕ್ಕೆ ಕೆಲಸ ಆದ್ರೆ ಸಾಕು ಅನ್ನೋ ತರ ಡ್ಯೂಟಿ ಮಾಡ್ತಾ ಇದ್ದಾರೆ. ನಮ್ಮ ಚಾಲಕರು EMI ಸಿಕ್ಕಿದ್ರೆ ಸಾಕು, ಫ್ಯೂಲ್ ಸಿಕ್ಕಿದ್ರೆ ಸಾಕು, ಇವತ್ತು ಸಂಬಳ ಸಿಕ್ಕಿದ್ರೆ ಸಾಕು, ಮನೆಗೆ ದುಡ್ಡು ತಗೊಂಡೋದ್ರೆ ಸಾಕು ಅನ್ನೋಂತ ಬರದಲ್ಲಿ ಅವ್ರು ಮಾಡ್ತಾ ಇರೋ ತಪ್ಪುಗಳು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಇವಾಗ ನಾವು ಮೀಟರ್ ಕಾನ್ಸೆಪ್ಟ್ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಚಾಲಕರಿಗೂ ಅವ್ರಿಗೆ ಕಿಲೋಮೀಟರ್ಗಳಲ್ಲಿ ಎಷ್ಟು ವ್ಯತ್ಯಾಸ ಬರ್ತಾ ಇತ್ತು, ಬುಕಿಂಗ್ ತಗೋಬೇಕಾದ್ರೆ ಎಷ್ಟು ಕಿಲೋಮೀಟರ್ ಇರುತ್ತೆ, ಡ್ಯೂಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಕಿಲೋಮೀಟರ್ ಇರುತ್ತೆ, ಬಿಲ್ಲಿಂಗ್ ಆಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ಒಂದು ವಿಸ್ತಾರವಾದ ಒಂದು ನೋಟ ಸಿಕ್ಕಿದೆ ಇವತ್ತು. ಇದರಿಂದ ಏನಾಗ್ತಾ ಇತ್ತು ಅಂದ್ರೆ ಪ್ರತಿ ಬುಕಿಂಗ್ ಅಲ್ಲೂ ಡ್ರೈವರ್ಗಳಿಗೆ 10 ರೂಪಾಯಿ 20 ರೂಪಾಯಿಂದ ಹಿಡಿದು ಒಂದು ಡ್ಯೂಟಿಯಲ್ಲಿ 500-600 ವರ್ಗು ವ್ಯತ್ಯಾಸ ಬರ್ತಾ ಇತ್ತು. ಹೌದು, ಏರ್ಪೋರ್ಟ್ ಡ್ಯೂಟಿಲಿ ತುಂಬಾ ಡಿಫ್ರೆನ್ಸ್ ಏನೋ ಬರ್ತಾ ಇದೆ. ಸೊ ಈ ದುಡ್ಡು ಈ ಯಾವುದೇ ಕಂಪನಿಗಳು ಕಳ್ಕೊಳ್ತಾ ಇರ್ಲಿಲ್ಲ, ದುಡ್ಡು ಕಳ್ಕೊಳ್ತಾ ಇದ್ದಿದ್ದು ಚಾಲಕರು. ಇವತ್ತು ನೀವು ಬಂಡವಾಳ ಹಾಕಿ, ನೀವು ಶ್ರಮ ಪಟ್ಟು, ನೀವು EMI ಕಟ್ಕೊಂಡು, ನೀವು ಟ್ಯಾಕ್ಸ್ ಕಟ್ಕೊಂಡು ಮಾಡ್ತಾರಂತ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ನಿಮ್ಮ ಪರ್ಮಿಷನ್ ಇಲ್ದಿರ ಗ್ರಾಹಕರಿಗೆ ಕಮ್ಮಿ ರೇಟಿಗೆ ಗಾಡಿನ ಕೊಟ್ಟು ನಿಮ್ಮ ಮನೆ ಹಾಳು ಮಾಡ್ತಾ ಇದ್ದಂತ ಅಥವಾ ಗ್ರಾಹಕರುಗಳಿಗೆ ಅರಿವಿಲ್ದಿರ ಅನುಭವಿಸ್ತಾ ಇದ್ದಂತ ಸರ್ವಿಸ್ ನ ಇವತ್ತು ಪ್ರಜ್ಞಾವಂತರಾಗಿ ಇವತ್ತು ನಮ್ಮ ಅಪ್ಲಿಕೇಶನ್ ಮುಖಾಂತರ ಒಂದು ಡಿಜಿಟಲ್ ಚಳುವಳಿ ಅನ್ನೋದನ್ನೇ ಒಂದು ಸ್ಟಾರ್ಟ್ ಮಾಡಿ ಇವತ್ತು ಎಲ್ಲರಿಗೂ ಅರಿವು ಮೂಡಿಸುವಂತ ಕೆಲಸ ಮಾಡಿದೀವಿ. ಇದರಿಂದ ಸುಮಾರು ಜನ ಚಾಲಕರುಗಳಿಗೆ, ನಿಮ್ದು ಒಂದು ವಿಡಿಯೋ ನೋಡಿದ್ದೆ ನಾನು, ಒಂದು ವಾರದಲ್ಲಿ 52 ಡ್ಯೂಟಿ ಮಾಡಿದ್ದೀರಾ ಎಲ್ಲ ಅಗ್ರಿಗೇಟರ್ ಸಂಸ್ಥೆಗಳನ್ನು ನೋಡ್ಕೊಂಡು, ಅದೇ ಒಂದು ಎಲ್ಲಾ ಡ್ಯೂಟಿಗಳಿಗೂ ನಮ್ಮ ಟೌನರ್ ಅಪ್ಲಿಕೇಶನ್ ಬಳಸ್ಕೊಂಡು ಡ್ಯೂಟಿ ಮಾಡಿದ್ರಿ. 1,500 ಕಿಲೋಮೀಟರ್ ಗಾಡಿ ಓಡಿತ್ತು, ನಿಮ್ಗೆ ಅಗ್ರಿಗೇಟರ್ ಆಪ್ಗಳಲ್ಲಿ 30,000 ಸಿಕ್ಕಿತ್ತು, ಟೌನರ್ ಅಪ್ಲಿಕೇಶನ್ ಅಲ್ಲಿ 37,500 ಸಿಕ್ಕಿತ್ತು. ಒಂದು ವಾರಕ್ಕೆ 7,500 ಲಾಭ ಹೆಚ್ಚಿಗೆ ಆಗಿದೆ ಅಂದ್ರೆ ಒಂದ್ ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ಅಲ್ಲೇ 20,000 ಆಯ್ತು. 20,000 ರೂಪಾಯಿ ಬರ್ತಾ ಇರೋ ಜಾಗದಲ್ಲಿ ಇವತ್ತು ನಿಮಗೆ ಸಂಪಾದನೆ ಜಾಸ್ತಿ ಆಗ್ತಾ ಇದೆ ಅಂದಾಗ 20,000 ಸಂಪಾದನೆ ಜಾಸ್ತಿ ಆದಾಗ ನಾನು ಕೇಳ್ತಾರ 600 ರೂಪಾಯಿ ಏನು ಅಂತ ದೊಡ್ಡ ಹೊರೆ ಅಂತ ನನಗೆ ಅನ್ಸಿಲ್ಲ. ಬಟ್ ಆದ್ರೂ ನಾವು ಎಲ್ಲೂ ಚಾಲಕರಿಗೆ ಅಯ್ಯೋ ಅನ್ನಿಸ್ಬಿಟ್ಟು ಅವ್ರ ದುಡ್ಡು ತಿನ್ನೋದಕ್ಕೆ ನಾವು ರೆಡಿ ಇಲ್ಲ. ಅವ್ರು ಕೊಡೋ ಅಂತ 600 ರೂಪಾಯಿಗೆ ನಾನು ಬೇರೆ ಸಂಸ್ಥೆಗಳ ತರ ನೀವು ಬಳಸಿ ಹೋಗಿ ನಾನು ಕಟ್ ಮಾಡ್ತೀನಿ ಅಂತ ಹೇಳಿದೀರಾ. ಅವ್ರಿಗೆ ಕೊಡೋ 600 ರೂಪಾಯಿಗೆ 30 ದಿನ ಅವರು ಯಾವಾಗ ಬೇಕಾದ್ರೂ 6 ತಿಂಗಳ ಒಳಗಡೆ ಬಳಸ್ಕೊಂಡು ಅದರಿಂದ ಲಾಭ ಮಾಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಅರಿವು ಮೂಡಿಸ್ಕೊಂಡು ಅವ್ರಿಗೆ ತಿಳುವಳಿಕೆ ಕೊಡೋ ಅಂತ ಫ್ಲೆಕ್ಸಿಬಲ್ ಪ್ಲಾನ್ ಕೊಟ್ಟಿದ್ದೀನಿ. ಇವತ್ತು ನೀವೆಲ್ಲ ಏನು ಬಂದು ಒಂದು ರಿಕ್ವೆಸ್ಟ್ ಮಾಡಿದ್ರಿ ಸರ್, ಒಂದು 15 ದಿನದ ಪ್ಲಾನ್ ಕೊಡಿ ಅಂತ, ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ತರ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ನಾವು ಕೊಟ್ಟಿದ್ಗೆ ತುಂಬಾ ಥ್ಯಾಂಕ್ಸ್. ಹಾಗೆ ಈ OIOT ಯಾವ ತರ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಸರ್? ಇವಾಗ ಗ್ರಾಹಕರನ್ನ ನೀವು ಕೊಡಿ ಅಂತ ನಾವು ಕೇಳಿಲ್ಲ, ನಾವೇನೆ ಹಿಂಗೆ ಬೇಕೋ ಆ ತರ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ಬಟ್ OIOT ಮುಂದೆ ಏನಾದ್ರು ಕಮಿಷನ್ ಅದೇನಾದ್ರು ಇದನ್ನ ಮಾಡುತ್ತಾ? ಇಲ್ಲ, ಇವಾಗ ಏನ್ 20 ರೂಪಾಯಿ ಕೊಡ್ತಾ ಇದೀವೋ ಅದೇ ಇವಾಗ ಹೆಂಗಿದ್ರು ನೀವ್ ಹೇಳಿದಿರಾ ನಾವು ಕೊಡ್ತಾ ಇರೋದು 20 ರೂಪಾಯಿ ಅಷ್ಟೇ, ಅದು ಮೀಟರ್ ಕಾನ್ಸೆಪ್ಟಿಂಗ್ ಮಾತ್ರ, ಬುಕಿಂಗ್ ಅಲ್ಲ ಅಂತ ಹೇಳ್ತಾ ಇದೀರಾ. ಈ ಬುಕಿಂಗ್ ಆಪ್ ಕೊಟ್ಮೇಲೆ ಬುಕಿಂಗ್ ಆಪ್ ಅವರು ಏನಾದ್ರು ನಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರಾ? ಸರ್, ಬುಕಿಂಗ್ ಆಪ್ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇವತ್ತು ಜಮಾನ ಏನ್ ಚೇಂಜ್ ಆಗಿದೆ ಅಂದ್ರೆ, ನೀವು ಹಳೆ ಮೀಟರ್ ಹಾಕೊಂಡು ರೋಡಲ್ಲಿ ನಿಂತ್ಕೊಂಡಿದ್ರು ಯಾವುದೇ ಗ್ರಾಹಕರು ಬಂದ್ಬಿಟ್ಟು ರೋಡಲ್ಲಿ ಬನ್ನಿ ಅಂತ ಕರೆಯುವಂತ ಸನ್ನಿವೇಶಗಳು ತುಂಬಾ ಕಮ್ಮಿ. ಇವತ್ತು ಗ್ರಾಹಕರುಗಳು ಮನೆಯಲ್ಲೇ ಕುಂತ್ಕೊಂಡು ಬುಕ್ ಮಾಡೋ ಅಂತ ಒಂದು ಕಂಫರ್ಟ್ ಝೋನ್ ಆಲ್ರೆಡಿ ಇದೆ ವ್ಯವಸ್ಥೆ, ಅದು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ. ಇವತ್ತು ನಾವು ಏನೇ ನ್ಯಾಯಪರವಾಗಿ ವ್ಯಾಪಾರ ಮಾಡ್ತೀವಿ, ಗವರ್ಮೆಂಟ್ ರೇಟ್ ಫಾಲೋ ಮಾಡ್ತೀವಿ ಅಂದ್ರೂ ಇವತ್ತು
ಸಮಾಜದಲ್ಲಿ ಇರೋಂತ ಅಗ್ರಿಗೇಟರ್ ಸಂಸ್ಥೆಗಳ ಜೊತೆ ನಾವು ಗುದ್ದಾಡ್ಬೇಕು ಅಥವಾ ನಾವು ನಮ್ದೇ ಆದಂತ ವ್ಯವಸ್ಥೆ ರೂಪಿಸ್ಕೋಬೇಕು ಅಂದ್ರೆ ಆನ್ಲೈನ್ ಬುಕಿಂಗ್ ಅನ್ನೋದು ಅತ್ಯವಶ್ಯಕತೆ ಅನ್ನೋ ತರ ಒಂದು ವ್ಯವಸ್ಥೆ ಪರಿಸ್ಥಿತಿ ಉಂಟಾಗಿದೆ. ಈ ಪರಿಸ್ಥಿತಿಗೆ ನಾವು ಈ OAOT ಅನ್ನೋದನ್ನ ಗ್ರಾಹಕರು ಹತ್ತದಲ್ಲಿರುವಂತ ಚಾಲಕರನ್ನ ಹೇಗೆ ಅವರು ಸಂಪರ್ಕ ಮಾಡಬಹುದು ಅನ್ನೋ ಒಂದು ವ್ಯವಸ್ಥೆಗೆ ಮಾತ್ರ OAOT ನ ಪರಿಚಯ ಮಾಡಿಸಿರೋದು. ಇದು ಬರೀ OAOT ಮಾತ್ರ ಅಲ್ಲ, ಬೇರೆ ಅಪ್ಲಿಕೇಶನ್ ಗಳ ಜೊತೆನೂ ನಾವು ಕೈ ಜೋಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಟೌನರ್ ಅನ್ನೋದು ಯಾವಾಗ್ಲೂ ಚಾಲಕರಿಗೆ ಒಂದು ವ್ಯವಸ್ಥೆ, ಅವರ ಪರ್ಸನಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಟೂಲ್ ಅದು. ಇವಾಗ ಚಾಲಕರಲ್ಲಿ ವಿದ್ಯಾವಂತರು ಇರ್ತಾರೆ, ಅವಿದ್ಯಾವಂತರು ಇರ್ತಾರೆ, ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದಿರೋರು ಇರ್ತಾರೆ. ಅವರು ಒಂದು ಕಾನೂನು ಚೌಕಟ್ಟು ಒಳಗಡೆ ಒಂದು ವ್ಯಾಪಾರನ ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಟೌನರ್. ಆ ಒಂದು ವ್ಯವಸ್ಥೆ ಒಳಗಡೆ ಇರೋರನ್ನ ಸಂಪರ್ಕ ಮಾಡೋದಕ್ಕೆ ಈ OAOTಗೆ ಯಾವುದೇ ತರದ್ದು ದರ ನಿಗದಿ ಮಾಡೋ ಅಂತ ರೈಟ್ಸ್ ಆಗ್ಲಿ ಅಥವಾ ನಿಮ್ಮ ಹತ್ರ ಗ್ರಾಹಕರು ನಿಮಗೆ ಕೊಟ್ಟು ತಗೊಳ್ಳೋ ಅಂತ ದುಡ್ಡನ್ನ ತಗೊಳ್ಳೋ ಅಂತ ಕಟ್ ಮಾಡೋ ಅಂತ ವ್ಯವಸ್ಥೆ ಆಗ್ಲಿ ಇಲ್ಲ. ಇಲ್ಲಿ ಬರೀ ಸಂಪರ್ಕ ಕಲ್ಪಿಸೋದಕ್ಕೆ ಮಾತ್ರ OAOT ಬಂದಿರೋದು. ನೀವೇನ್ ಟೌನರ್ ಅಲ್ಲಿ ಮಾಡ್ತೀರಾ, ಇವಾಗ OAOT ಮುಖಾಂತರನೇ ಬುಕಿಂಗ್ ಬಂತು, ಮೀಟರ್ ಆನ್ ಮಾಡೋದು ನೀವೇ, ಬಿಲ್ ಜನರೇಟ್ ಮಾಡೋದು ನೀವೇ, ಗ್ರಾಹಕರ ಹತ್ರ ದುಡ್ಡು ಇಸ್ಕೊಳ್ಳೋದು ನೀವೇ. OAOT ನಿಮಗೆ ಗ್ರಾಹಕರನ್ನ ಮನೆಗೆ ಸಂಪರ್ಕ ಮಾಡಿ ನೀವು ಇಂಥ ಕಡೆ ಬನ್ನಿ, ನೀವು ಇಂಥ ಕಡೆ ಬಿಡಿ, ಮತ್ತೆ ಆ ಸೇಫ್ಟಿ ಫ್ಯೂಚರ್ ಏನಿದೆ ಅದಕ್ಕೋಸ್ಕರ ಮಾತ್ರ ಇರೋದೇ ಹೊರತು ದರದ ವಿಚಾರದಲ್ಲೋ ಬಿಲ್ ವಿಚಾರದಲ್ಲೋ ಈ OAOTಗೆ ಯಾವುದೇ ತರದ್ದು ಸಂಬಂಧನೂ ಇರೋದಿಲ್ಲ. ಓಕೆ ಸರ್, ಇದು ಓಕೆ. ಇವಾಗ ಗ್ರಾಹಕರು ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಎಷ್ಟು ಸೇಫ್ಟಿ ಇದೆ, ಹಾಗೆ ಅದರಿಂದ ಏನಾದ್ರು ಅವ್ರಿಗೆ ಏನಾದ್ರು ಯೂಸ್ ಇದೆ ಇಲ್ಲ ಏನ್ ಗೊತ್ತಾ, ಇಲ್ಲಿ ಪ್ರತಿಯೊಬ್ರು ಕೇಳೋದು ಸೇಫ್ಟಿ. ಇವಾಗ ಈ ಅಗ್ರಿಗೇಟರ್ ಸಂಸ್ಥೆಯಲ್ಲಿ ಏನ್ ಕೇಳ್ತಾರೆ, ನೋಡಪ್ಪ ನಾನು ಅದರಲ್ಲಿ ಲೈವ್ ಲೊಕೇಶನ್ ಶೇರ್ ಮಾಡ್ಕೋಬಹುದು, ನನಗೆ ಸೇಫ್ಟಿ ಇರುತ್ತೆ ಅನ್ನೋದು ಕೇಳ್ತಾ ಇರ್ತಾರೆ. ಈ OAOTಲಿ ಯಾವ ತರ ಸೇಫ್ಟಿ ಇದೆ ಗ್ರಾಹಕಂಗೆ? ಸರ್, ಇವತ್ತು ಟೆಕ್ನಾಲಜಿ ಬಂದಿರೋದೇ ನಿಮಗೆ ಕೆಲಸನ ಈಸಿ ಮಾಡೋದಕ್ಕೆ ಮತ್ತೆ ಸೇಫ್ಟಿನ ಜಾಸ್ತಿ ಮಾಡೋದಕ್ಕೆ. ಇಲ್ಲಿ ಬರೀ ಗ್ರಾಹಕರಿಗೆ ಮಾತ್ರ ಸೇಫ್ಟಿ ಸಾಕಾಗಲ್ಲ, ಚಾಲಕರಿಗೂ ಸೇಫ್ಟಿ ಬೇಕು. ಟೌನರ್ ಆಗಿರ್ಬೋದು ಅಥವಾ OAOT ಆಗಿರ್ಬೋದು, ಎರಡೂ ಅಪ್ಲಿಕೇಶನ್ ಅಲ್ಲಿ ಒಂದು ಸಲ ಡ್ಯೂಟಿ ಸ್ಟಾರ್ಟ್ ಆದ್ರೆ ಆ ಡ್ಯೂಟಿಯಲ್ಲಿ ನೀವು ಲಿಂಕ್ ಒಂದು ಬರುತ್ತೆ, ಆ ಕೆಳಗಡೆ ಟ್ರಿಪ್ ಶೇರ್ ಅಂತ ಲಿಂಕ್ ಬರ್ತದೆ. ಅದು ಚಾಲಕರಾಗ್ಲಿ ಡ್ರೈವರ್ ಆಗ್ಲಿ, ಚಾಲಕರಾಗ್ಲಿ ಅಥವಾ ಗ್ರಾಹಕರಾಗ್ಲಿ, ನೀವು ಆ ಲಿಂಕ್ ನ ನೀವು ಯಾರಿಗಾದ್ರೂ ಶೇರ್ ಮಾಡ್ರೆ ಟ್ರಿಪ್ ಮುಗಿಯೋವರೆಗೂ ಇಂಥ ಚಾಲಕರು ಇಂಥ ಕಡೆ ಹೋಗ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಅದರಲ್ಲೇ ಬಂದ್ಬಿಡ್ತದೆ. ಸೊ ಹಾಗಾಗಿ ಯಾರು ಬೇಕಾದ್ರೂ ನಿಮ್ಮನ್ನ ಟ್ರ್ಯಾಕ್ ಮಾಡಬಹುದು. ಅಂದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್, ಮನೆಯವರು ಲೈವ್ ಶೇರಿಂಗ್ ಇರ್ತದೆ. ಅದ್ರ ಮುಖಾಂತರ ಸೇಫ್ಟಿ ಅನ್ನೋದು ಇರ್ತದೆ, SOS ಅನ್ನೋದೊಂದು ಇರ್ತದೆ.